ಫ್ರೆಂಡ್ಸ್, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮನೆ ಸ್ಟೈಲಲ್ಲಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಕಲ್ಲುವು, ಚಕ್ರ ಮೊಗ್ಗು, ಒಂದು ಏಲಕ್ಕಿ ಎಲ್ಲ ಹಾಕ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿ, ಆಮೇಲೆ ಇಷ್ಟು ಶುಂಠಿನೂ ಹಾಕ್ಕೋಬೇಕು. ಸಾಕು, ರುಬ್ಕೊಂಬರೋಣ. ಲವಂಗ, 4 ಲವಂಗ, ಇಷ್ಟು ಚಕ್ಕೆ ಹಾಕೊಳ್ಳೋಣ. ಆವಾಗಲೇ ಮರ್ತುಬಿಟ್ಟಿದೆ, ಇಷ್ಟು ಹಾಕೊಳ್ಳೋಣ. ಸಾಕು, ಇಷ್ಟು ಸಾಕು. ಒಂದು ಇಷ್ಟು 4-5 ಸ್ಪೂನ್. ಒಂದು ಸ್ವಲ್ಪ ಚಕ್ಕೆ ಹಾಕೊಳ್ಳೋಣ ಒಗ್ಗರಣೆಗೆ. ಹಸಿಬೇಡ, ಒಂದು 4 ಲವಂಗ ಸಾಕು ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಕಟ್ ಮಾಡಿರೋ 2 ಈರುಳ್ಳಿ ಹಾಕೊಳ್ಳೋಣ. ಒಂದೂವರೆ ಕೆಜಿ ಮಾಡಿ ತೋರಿಸ್ತಾ ಇರೋದು. 1.5 ಕೆಜಿ ಚಿಕನ್. ಆನಿಯನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಚಿಕನ್ ಹಾಕೊಳ್ಳೋಣ. ಸ್ವಲ್ಪ ಹಸಿರೋದ್ರಿಂದ ಒಂದು ಇದರಲ್ಲಿ 2 ಸ್ಪೂನ್ ಮಾತ್ರ ಬಳಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಅವಾಗಲೇ ತೊಳೆಯೋದಕ್ಕೆ ಅರಿಶಿನ ಹಾಕಿದ್ವಲ್ಲ, ಸ್ವಲ್ಪ ಸಾಕು, ಜಾಸ್ತಿ ಬೇಡ ಅರಿಶಿನ. ಈಗ ಮೀಡಿಯಂ ಸೈಜು 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಇದ್ರೊಳಗೆ ಹಾಕ್ತೀನಿ. ಸ್ವಲ್ಪ 1 ಸ್ಪೂನ್ ಅಷ್ಟಿದೆ ಧನಿಯಾ ಪೌಡರ್ ಹಾಕೊಳ್ಳೋಣ. ಚಿಕ್ಕ ಹಾಕೊಳ್ಳೋಣ. ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನ ಇದ್ರೊಳಗಡೆ ಹಾಕೋಣ. ಇನ್ನ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಒಂದಿದೆ, ಅದನ್ನ ಹಾಕ್ತೀನಿ. ಅದು ಹಾಕಿದ್ರೇನೆ ಇದು ರುಚಿ ತುಂಬಾ ಚೆನ್ನಾಗಿ ಬರೋದು. ಇದು ಕಟ್ ಮಾಡಿರೋ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು. ಅವಾಗಲೇ ಸೀಕ್ರೆಟ್ ಅಂತ ಹೇಳಿದ್ನಲ್ಲ, ಏನಿಲ್ಲ, ಇದು ಮೊಸರು. ಇದು ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವು ಮಾಡೋ ಕಮೆಂಟ್ ನನಗೆ ಖುಷಿ ಆಗುತ್ತೆ ಮುಂದೆ ವಿಡಿಯೋಸ್ ಮಾಡೋದಕ್ಕೆ. ಕೊಬ್ಬರಿನ ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಹಾಕೋಣ. ಅದೇ ಬಟ್ಲಿಗೆ ಏನು ನೋಡೋಣ, ಮಸಾಲೆ ಇರುತ್ತೆ, ಮಿಕ್ಸಿ ಮಾಡಿಬಿಟ್ಟು ಹಾಕೋಣ. ಏನು ನೋಡೋಣ, ಕಟ್ ಮಾಡುವ ನೀರು ಹಾಕ್ತೀನಿ. ಮಾಡು.
ಜಾಸ್ತಿ ನೀರು ಬೇಡ, ನೀರು ಸ್ವಲ್ಪನೇ ಇರಬೇಕು ನೋಡಿ. ಉಪ್ಪು ಖಾರ ನೋಡ್ಕೊಂಡು ಹಾಕೋಬೇಕು, ಏನು ಕಮ್ಮಿ ಆಗಿದೆಯೋ ಅದು ಸಾಕು. ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ಸಾಕು, ಒಂದೇ ವಿಜಿಲ್ಲೇ, ಅದ್ರ ಮೇಲೆ ಬೇಡ. ಈಗ ಇದು ರೆಡಿ ಆಗಿದೆ. ಅನ್ನ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ, ಬಾಯ್.